Hey people, welcome back to another video. So ನಾವಿವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ MT ಹೆಲ್ಮೆಟ್. ಸೊ ಇದ್ರದ್ದು ಮಾಡೆಲ್ ನೇಮ್ ಬಂದು MT ಸೆರೋ ಗ್ಲಾಸ್ ಹೆಲ್ಮೆಟ್ ಅಂತ. ಸೊ ಇದ್ರದ್ದು ಬಾಕ್ಸ್ ಡಿಸೈನ್ ಬಂದು ಹೀಗಿದೆ. ದಿಸ್ ಇಸ್ ದ ಫ್ರಂಟ್ ಟಾಪ್. ನೀವಿಲ್ಲಿ ನೋಡ್ಬೋದು ಇದು ಸೈಜ್ ಎಲ್ಲಿದೆ ಆ್ಯಂಡ್ ಮಾಡೆಲ್ ಸಮ್ ಡಿಫ್ರೆಂಟ್ ಇದೆ. ಬಟ್ ಈ ಬಾಕ್ಸ್ಗೂ ನನ್ನ ಒಳಗಡೆ ಇರೋ ಹೆಲ್ಮೆಟ್ಗೂ ಡಿಫ್ರೆಂಟ್ ಇದೆ. ಯಾವುದೋ ಒಂದು ನಾರ್ಮಲ್ ಬಾಕ್ಸ್ ಕೊಟ್ಟಿದ್ದಾರೆ. ನಾನು ಹೋಗಿದ್ದು ಹೆಲ್ಮೆಟ್ ತಗೊಂಬರಕ್ಕೆ ಮೋಟೋನೇಷನ್ JC ರೋಡ್. ಸೊ ನಾನು ತರಕ್ಕೆ ಪ್ಲಾನ್ ಇದ್ದಿದ್ದೆ ಬೇರೆ ಹೆಲ್ಮೆಟ್ನ, ಬಟ್ ತಂದಿದ್ದೆ ಬೇರೆದು. ಯಾಕಂದ್ರೆ ನಾನು ಇವಾಗ ಸ್ಕ್ರೀನ್ ಶಾಟ್ ಒಂದು ಹಾಕಿದ್ದೀನಿ. ಆ ಹೆಲ್ಮೆಟ್ ನೋಡ್ಕೊಂಡು ಹೋಗಿದ್ದು ನಂದು ಹಿಮಾಲಯನ್ಗೆ, ಬಟ್ ಅದು ಆಲ್ರೆಡಿ ನಿಲ್ಸಿದ್ದಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಂದು ಗಾಡಿಗೆ ಈ ಹೆಲ್ಮೆಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನ ತಗೊಂಡ್ಬಂದಿದ್ದೀನಿ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ಸೊ ದಿಸ್ ಇಸ್ ದಿ ಹೆಲ್ಮೆಟ್ ಆ್ಯಂಡ್ ಇದೆ ಪ್ರೊಟೆಕ್ಟಿವ್ ಕವರ್. ಕ್ಯಾರಿ ಈ ಬ್ಯಾಗ್ ಕೊಡೋದು. ಸೊ ಇಟ್ಸ್ ಗುಡ್ ಟು ಕ್ಯಾರಿ ಆಲ್ವೇಸ್ ದಿಸ್ ಬ್ಯಾಗ್. ಅಂದರೆ ನೀವು ಎಲ್ಲೇ ತೊಗೊಂಡೋದ್ರೂ ಹೆಲ್ಮೆಟ್ ಆ ಕಡೆ ಈ ಕಡೆ ಟಚ್ ಆದರೆ ಸ್ಕ್ರಾಚಸ್ ಬೀಳುತ್ತೆ. ಸೊ ಇದು ಪ್ರೊಟೆಕ್ಟ್ ಮಾಡುತ್ತೆ. ದ ಕ್ವಾಲಿಟಿ ಇಸ್ ಚೆನ್ನಾಗಿದೆ, ನೈಲಾನ್ ಥರದ್ದು ಕ್ವಾಲಿಟಿ. ಸೊ ನೋಡೋಣ ಹೆಲ್ಮೆಟ್ನ. ಸೊ ದಿಸ್ ಇಸ್ ದಿ ಹೆಲ್ಮೆಟ್, MT ಸೆರೋ ಗ್ಲಾಸ್ ಅಂತ ಈ ಮಾಡೆಲ್ ನೇಮು. ಸೊ ಇದ್ರದ್ದು MRP ಬಂದು 5250. ಹಾಂ, ಮೋಟೋನೇಷನಲ್ಲಿ ಆಕ್ಸಸ್ ಇತ್ತು, ಆಕ್ಸರ್ ಇತ್ತು, ತುಂಬ ಡಿಸೈನ್ಸ್ ಇತ್ತು, ಬಟ್ ತುಂಬ ಡಿಸ್ಕೌಂಟ್ಸು ಇತ್ತು. ಅದು 5000 MRPದು ಹೆಲ್ಮೆಟ್ಗೆಲ್ಲ ಆಲ್ಮೋಸ್ಟ್ 3200 ರುಪೀಸಿಗೆ ಸಿಗ್ತಾ ಇತ್ತು. ಬಟ್ ಪರ್ಸ್ನಲಿ ಐ ಲೈಕ್ MT. ಒಂಥರ ಫುಲ್ ಕ್ಲಾಸಿ ಆಗಿದೆ. ನೀವು ನೋಡ್ಬೋದು ಫುಲ್ ಗ್ಲಾಸ್ ಲುಕ್, ವೈಟ್ ಬ್ಲ್ಯಾಕ್. ನಂದು ಬ್ಲ್ಯಾಕ್ ವೆಹಿಕಲ್, ಸೊ ಐ ಥಿಂಕ್ ಬ್ಲ್ಯಾಕಿಗೆ ಇದು ಮಸ್ತಾಗಿ ಸೂಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು MTದು ಬ್ರ್ಯಾಂಡಿಂಗ್ ಇದೆ. ಆ್ಯಂಡ್ ಇದು ತೆಗ್ದ್ಬಿಡೋಣ ಇದನ್ನ. ಸೊ ಹೆಲ್ಮೆಟ್ ಜೊತೆ ಸ್ಟಾಕ್ ಆಗಿ ನಾರ್ಮಲ್ ವೈಸರ್ ಕೊಡೋದು. ನಿಮಗೆ ಪ್ರಿಂಟೆಡ್ ವೈಸರ್ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ, 1200 ರುಪೀಸ್. ಇಟ್ಸ್ ಟೂ ಕಾಸ್ಟ್ಲಿ ಮ್ಯಾನ್. ಇನ್ನೊಂದು 200-300 ರೂಪಾಯಿ ಹಾಕಿದ್ರೆ ಒಳ್ಳೆ ಬೇಗ ಅದು ಹೆಲ್ಮೆಟ್ ಬಂದ್ಬಿಡುತ್ತೆ. ಆ್ಯಂಡ್ ಕಮಿಂಗ್ ಟು ದ ಡಿಸೈನ್, ಫ್ರಂಟ್ ಈ ಥರ ಇದೆ. ಆ್ಯಂಡ್ ಸೈಡಲ್ಲಿ MTದು ಬ್ರ್ಯಾಂಡಿಂಗ್ ಇದೆ, ಹಮ್ಮರ್. ದಿಸ್ ಇಸ್ ದ ಮಾಡೆಲ್ ಹಮ್ಮರ್ ಅಂತ. ಆ್ಯಂಡ್ ಇಲ್ಲೂ ಅಷ್ಟೇ ಹಮ್ಮರ್ ಇದೆ ಆ್ಯಂಡ್ MTದು ಬ್ರ್ಯಾಂಡಿಂಗ್ ಇದೆ. ಆ್ಯಂಡ್ ಹಿಂದೆ ಸೆರೋ, ದಿಸ್ ಈಸ್ ದ ಸಬ್ ಮಾಡೆಲ್ ಐ ಗೆಸ್, ಸೆರೋ ಅಂತ. ಆ್ಯಂಡ್ ದಿಸ್ ಈಸ್ ಡಾಟ್ ಸರ್ಟಿಫೈಡ್ ಆಸ್ ವೆಲ್ ಆಸ್ ECE ಸರ್ಟಿಫೈಡ್. ISO ಸರ್ಟಿಫೈಡ್ಗಿನ್ನ ಡಾಟ್ ಸರ್ಟಿಫೈಡ್ ಈಸ್ ದಿ ಬೆಸ್ಟ್. ನೀವು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡ್ಬೋದು 2 ವ್ಯಾಲ್ವ್ ಇದೆ. ಸೊ ಏನು ಗಾಳಿ ಬರೋಕ್ಕೆ ಹೋಗೋಕ್ಕೆ ಎಲ್ಲ. ಆ್ಯಂಡ್ ಅಲ್ಲಿ ಬಂದಿದ್ದು ಈಸಿಯಾಗಿ ಪಾಸ್ ಆಗೋಕ್ಕೆ, ಏನು ಸೆಕೆ ಫೀಲ್ ಆಗಬಾರ್ದು ಅಂತ ಇಲ್ಲಿಂದ ಇನ್ಲೆಟ್ ಇದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಔಟ್ಲೆಟ್ ವ್ಯಾಲ್ವ್. ಸೊ ಇದು ಪ್ಲೇನ್ ವೈಸರ್. ಆ್ಯಂಡ್ ಕುಷನಿಂಗ್ ನೋಡ್ಬೋದು ನೀವು, ತುಂಬ ಸಖತ್ತಾಗಿದೆ, ಫುಲ್ ಸಾಫ್ಟ್ ಆಗಿದೆ. ಆ್ಯಂಡ್ ನೀವು ಕುತ್ಕೊಂಡ್ರೆ ನಿಮ್ಮದು ಚೀಕ್ಸ್ ಎಲ್ಲ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಆ್ಯಂಡ್ ಐ ಥಿಂಕ್ ಆಲ್ಮೋಸ್ಟ್ 120-150 ತನಕ ನೀವು ಗಾಡಿನ ಚೆಚ್ಚಿದ್ರೂ ಏನೂ ಅಲ್ಲಾಡಲ್ಲ, ಫುಲ್ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ಲಾಕಿಂಗ್ ಸಿಸ್ಟಮ್ ಈಸ್ ಕ್ರೇಜಿ. ಬಟ್ ಒಂದು ಏನೋ ಡಿಸಡ್ವಾಂಟೇಜ್ ಅಂದರೆ ಇದರಲ್ಲಿ ಸಿಂಗಲ್ ಲಾಕಿಂಗ್ ಸಿಸ್ಟಮ್ ಇದೆ, ವಿಚ್ ಈಸ್ ನಾಟ್ ದಟ್ ಗುಡ್. ಒಳ್ಳೆ ಹೆಲ್ಮೆಟಲ್ಲೆಲ್ಲ ಡಬಲ್ ಲಾಕಿಂಗ್ ಸಿಸ್ಟಮ್ ಬರುತ್ತೆ. ಇದೊಂದು ಲಾಕ್ ಮಾಡಿ ಇನ್ನೊಂದು ಲಾಕಿಂಗ್ ಸಿಸ್ಟಮ್ ಬರುತ್ತೆ, ಅದು ಇನ್ನೂ ಸ್ವಲ್ಪ ಫೋಮ್ ಆಗಿ ಇಟ್ಕೊಳ್ಳುತ್ತೆ. ಆ್ಯಂಡ್ ಇಲ್ಲಿ ಒಂದು ಕುಷನ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ವಿಂಡೋ ವೈಸರ್ನ ಓಪನ್ ಮಾಡಿ ಗಾಡಿ ಓಡಿಸ್ಬೇಕಾದ್ರೆ ಉಸಿರಾಡಕ್ಕೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ, ನಿಮ್ಮದು ಗಾಳಿ ಡೈರೆಕ್ಟಾಗಿ ಫೇಸಿಗೆ ಹೊಡೆದ್ರೆ ಏನೂ ಆಗಬಾರ್ದು ಅಂತ ಇದು ಪ್ರೊಟೆಕ್ಷನ್ ಇದೆ. ಸೊ ಐ ಥಿಂಕ್
ಆಮೇಲೆ ವೈಸರ್ಗೆ ಲಾಕ್ ಸಿಸ್ಟಮ್ ಇದೆ. ಅದು ಒಂದ್ಸಲಿ ಆಟೋಮೆಟಿಕ್ ಆಗಿ ಓಪನ್ ಆಗೋ ಚಾನ್ಸೇ ಇಲ್ಲ, ನಾವಾಗೆ ಲಾಕ್ ಮಾಡಬೇಕು, ನಾವಾಗೆ ಓಪನ್ ಮಾಡಬೇಕು. ಆ್ಯಂಡ್ ದಟ್ಸ್ ಇಟ್. ಐ ಥಿಂಕ್ ಎಲ್ಲ ಕವರ್ ಮಾಡಿದ್ದೀನಿ ಏನೇನಿದೆ ಅಂತ. ಇಲ್ಲೊಂದು MTದು ಬ್ರ್ಯಾಂಡಿಂಗ್, ಇಲ್ಲಿ ಗಾಳಿ ಬರೋಕ್ಕೆ, ಸೊ ದಟ್ ನೀವು ಲಾಂಗ್ ರೈಡ್ಸ್ಗೆ ಹೋದಾಗ ನಿಮಗೆ ಸೆಕೆ ಫೀಲ್ ಆಗಬಾರ್ದು, ಒಳಗಡೆ ಆರಾಮಾಗಿ ಗಾಳಿ ಆಡ್ತಾ ಇದ್ರೆ ನಿಮ್ಗೇನು ಪ್ರಾಬ್ಲಮ್ ಫೀಲ್ ಆಗಲ್ಲ. ಓಕೆ, ಈ ಹೆಲ್ಮೆಟ್ದು ಸಿನಿಮ್ಯಾಟಿಕ್ಸ್ ಹಾಕ್ತೀನಿ, ಅದನ್ನ ನೋಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟೆಡ್ ಟು ಆ್ಯಡ್ ಫ್ಯೂ ಪಾಯಿಂಟ್ಸ್. ಈ ಹೆಲ್ಮೆಟ್ ಹಾಕೊಂಡಾಗ ಹೆಂಗೆ ಕಾಣಿಸಿದೆ ಅನ್ನೋದಕ್ಕೆ ನನ್ನ ಹತ್ರ ಸ್ವಲ್ಪ ಫೋಟೋಸ್ ಇದೆ, ನಾನು ಅದನ್ನ ಸ್ಕ್ರೀನ್ಶಾಟ್ ಹಾಕ್ತೀನಿ. ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ, ಅದನ್ನ ನೋಡಿ. ಹಾಕೊಂಡಾಗ ಆ ಥರ ಕಾಣಿಸುತ್ತೆ. ಆ್ಯಂಡ್ ಕಮಿಂಗ್ ಟು ದಿ ವೇಟ್ ಆಫ್ ದಿ ಹೆಲ್ಮೆಟ್, ಕಂಪ್ನಿ ಕ್ಲೇಮ್ಸ್ ಇಟ್ ಟು ಬಿ 1 kg 450 grams ಅಂತ ಕಂಪ್ನಿ ಅವ್ರು ಹೇಳಿದ್ದಾರೆ. ಸೊ ನಾನು ಮನೆಗೆ ಬಂದು ವೇಯ್ ಮಾಡಿದಾಗ 1457 ಬಂತು, ಆಲ್ಮೋಸ್ಟ್ 7 grams ಜಾಸ್ತಿ ಬಂತು, ವಿಚ್ ಇಸ್ ಓಕೆ. ಅವರು ಹೇಳಿದ್ನ ಜಸ್ಟಿಫೈ ಮಾಡಿದ್ದಾರೆ ಅಷ್ಟೇ. ಆ್ಯಂಡ್ ನಾವು ಎಂಜಾಯ್ ದಿ ಸಿನಿಮ್ಯಾಟಿಕ್ಸ್.